ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಗೆ ಪಾಲಕ್ ಕಿಚಡಿ ಮಾಡಾಕತ್ತೀವ್ರಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ 1 ಕಪ್ ಅಕ್ಕಿನ ಒಂದು ಬೌಲಿಗೆ ಹಾಕೋರಿ. ಅರ್ಧ ಕಪ್ ತೊಗರಿ ಬೇಳೆ, ಅರ್ಧ ಕಪ್ ಹೆಸರು ಬೇಳೆ ಹಾಕಿ ಇದನ್ನ ಚಂದಾಗೆ ವಾಶ್ ಮಾಡ್ಕೋರಿ. 2-3 ಸರಿ ಇದನ್ನ ಚಲೋತಂಗೆ ವಾಶ್ ಮಾಡ್ಕೋರಿ. ಆಮೇಲೆ ಇದನ್ನ ಕುಕ್ಕರಿಗೆ ಹಾಕ್ರಿ. ಅದರ 2 ಪಟ್ ನೀರು ಹಾಕಿ ಅರ್ಧ ಚಮಚ ಅರಿಶಿನ, 1 ಚಮಚ ತುಪ್ಪ, 1 ಚಮಚದಷ್ಟು ಉಪ್ಪು ಹಾಕ್ರಿ. ಕುಕ್ಕರ್ ಮುಚ್ಚಿ 2 ವಿಸಿಲ್ ತಕ್ಕೋರಿ. ಆಮೇಲೆ ಒಂದು ಬಾಳ್ಗಿ ಒಳಗೆ ನೀರು ಹಾಕಿ 1 ಕಟ್ಟಷ್ಟು ಪಾಲಕ್ ಹಾಕಿ 1 ಕುದಿ ಬಂದ ತಕ್ಷಣ ಐಸ್ ನೀರಿಗೆ ಇದನ್ನು ತಕೊಂಡ್ಬಿಡ್ರಿ. ಬಾಯ್ಲ್ ಮಾಡ್ಕೊಂಡಂತಹ ಪಾಲಕ್, 1 ಇಂಚಷ್ಟು ಶುಂಠಿ, 10-12 ಬೆಳ್ಳುಳ್ಳಿ ಎಸಳು, ಅರ್ಧ ಚಮಚದಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೊಂಡು ಇದನ್ನ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ ಎಷ್ಟು ಚಂದ ಹಸಿರು ಕಲರ್ ಬಂದೈತಿ. 1 ಉಳ್ಳಾಗಡ್ಡಿನ ಸಣ್ಣಕ್ಕೆ ಹೆಚ್ಕೋರಿ, 1 ಟಮಾಟೋನು ಸಣ್ಣಕ್ಕೆ ಹೆಚ್ಕೋರಿ, ಸ್ವಲ್ಪ ಕೊತ್ತಂಬರಿನೂ ಹೆಚ್ಕೊಂಡು ಇಟ್ಕೋರಿ. 1 ಕಡಾಯಿಗೆ 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿ ಆದ ತಕ್ಷಣ 1 ಚಮಚದಷ್ಟು ಜೀರಿಗೆ ಹಾಕೊಂಡು ಹೆಚ್ಚಿದಂತಹ ಉಳ್ಳಾಗಡ್ಡೆ ಹಾಕಿ 1-2 ನಿಮಿಷ ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋರಿ. ಆಮೇಲೆ ಟಮಾಟೋ ಹಣ್ಣು ಹಾಕಿ ಟಮಾಟೋನು ಎಣ್ಣೆ ಒಳಗೆ 1 ನಿಮಿಷ ಚಲೋತಂಗ ಫ್ರೈ ಮಾಡ್ಕೋರಿ. 1 ಚಮಚ ಉಪ್ಪು ಹಾಕಿ ಇದನ್ನ ಚಲೋತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೋರಿ. 1 ಚಮಚದಷ್ಟು ಧನಿಯಾ ಪೌಡರ್, ಅರ್ಧ ಚಮಚ ಜೀರಿಗೆ ಪೌಡರ್ ಹಾಕಿ ಇದನ್ನ ಎಣ್ಣೆ ಒಳಗೆ ಚಲೋತಂಗ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಮಾಡ್ಕೊಂಡಂತಹ ಪಾಲಕ್ ಪೇಸ್ಟ್ ಅನ್ನ ಹಾಕ್ರಿ, ಚಲೋತಂಗ ಕುದಿಸ್ರಿ, ಚಲೋತಂಗ ಮಿಕ್ಸ್ ಮಾಡ್ಕೋರಿ. ಕುಕ್ಕರ್ ಮುಚ್ಚಳ ತೆಗೆದು ಬೇಯಿಸ್ಕೊಂಡಂತಹ ಅನ್ನ ಮತ್ತು ಬೇಳೆನ ಚಲೋತಂಗ ಮಿಕ್ಸ್ ಮಾಡ್ಕೊಂಡು ಪಾಲಕ್ ಒಳಗೆ ಮಿಕ್ಸ್ ಮಾಡ್ಕೋರಿ. 2-3 ನಿಮಿಷ ಇದನ್ನ ಚಲೋತಂಗ ಕುದಿಸ್ಕೋರಿ. ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ರಿ. ಸಣ್ಣಕ್ಕೆ ಹೆಚ್ಕೊಂಡಂತಹ ಬೆಳ್ಳುಳ್ಳಿ ಹಾಕ್ರಿ, ಒಂದ್ ಸ್ವಲ್ಪ ಗೋಡಂಬಿ ಹಾಕ್ರಿ, ಒಣ ಮೆಣಸಿಕಾಯಿ ಹಾಕಿ ತುಪ್ಪದೊಳಗ ಇದನ್ನ ಚಂದಾಗಿ ಫ್ರೈ ಮಾಡ್ಕೋರಿ. ಆಮೇಲೆ ಅರ್ಧ ಚಮಚದಷ್ಟು ಒಣ ಖಾರ ಪುಡಿ ಹಾಕ್ರಿ, ಚಲೋತಂಗ ಇದನ್ನ ತುಪ್ಪದೊಳಗೆ ಮಿಕ್ಸ್ ಮಾಡ್ಕೊಂಡು ಪಾಲಕ್ ಕಿಚಡಿ ಮೇಲೆ ಇದನ್ನ ಒಗ್ಗರಣೆ ಹಾಕ್ರಿ. ಆಮೇಲೆ ಸಣ್ಣಕ್ಕೆ ಹೆಚ್ಕೊಂಡಂತಹ ಕೊತ್ತಂಬರಿ ಹಾಕ್ರಿ. ಮಸ್ತ್ ಟೇಸ್ಟಿ ಆದಂತಹ ಹೆಲ್ದಿ ಆದಂತಹ ಬಿಸಿ ಬಿಸಿ ಪಾಲಕ್ ಕಿಚಡಿ ರೆಡಿ ಆಗೈತಿ. ಒಂದ್ಸಲ ನಿಮ್ಮ ಮನೆಯೊಳಗೂ ಮಾಡಿ ನೋಡ್ರಿ.